ಬಣ್ಣದ ಲೋಕವೇ ಹಾಗೆ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತದೆ. ಅದೇ ಕಾರಣದಿಂದ ಅನೇಕ ಜನ ಇಂದು ಬಣ್ಣದ ಲೋಕದಲ್ಲಿ ಛಾಪು ಮೂಡಿಸುತ್ತಿದ್ದಾರೆ. ಇನ್ನು ಇದರ ಜೊತೆಗೆ ಬಾಲ ಕಲಾವಿದರಾಗಿ ಬಣ್ಣದ ಲೋಕಕ್ಕೆ ಕೂಡ ಅನೇಕರು ಕಾಲಿಟ್ಟಿದ್ದಾರೆ. ಹಿರಿತೆರೆಯಲ್ಲಿ ಬಾಲ ಕಲಾವಿದರಾಗಿ ನಟನಾ ಪಯಣ ಶುರು ಮಾಡಿದ ಅನೇಕರು ಇಂದು ನಟ ನಟಿಯರಾಗಿ ನಟನಾ ಲೋಕದಲ್ಲಿ ಮೂಡಿ ಮಾಡುತ್ತಿದ್ದಾರೆ. ಕನ್ನಡ ಕಿರುತೆರೆಯಲ್ಲೂ ಅಷ್ಟೇ ಒಂದಷ್ಟು ಜನ ಬಾಲ ಕಲಾವಿದರಾಗಿ ಬಣ್ಣದ ಪಯಣ ಶುರು ಮಾಡಿದವರು ಇಂದು ಕೂಡ ನಟ ನಟಿಯರಾಗಿ ಛಾಪು ಮೂಡಿಸುತ್ತಿದ್ದಾರೆ. ಅಂಕಿತಾ ಅಮರ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಮೀರಳಾಗಿ ನಟಿಸುತ್ತಿರುವ ಅಂಕಿತಾ ಅಮರ್ ಬಾಲ ಕಲಾವಿದೆಯಾಗಿ ಕಿರುತೆರೆಗೆ ಕಾಲಿಟ್ಟ ಚೆಲುವೆ. ಪುಟ್ಟಗೌರಿ ಮದುವೆ ಧಾರಾವಾಹಿಯ ಸುಗುಣ ಆಗಿ ಕಿರುತೆರೆ ಪಯಣ ಶುರು ಮಾಡಿದ ಅಂಕಿತಾ ತದನಂತರ ಓದಿನ ಸಲುವಾಗಿ ನಟನಾ ಲೋಕದಿಂದ ಬ್ರೇಕ್ ಪಡೆದುಕೊಂಡರು. ಓದಿನ ನಂತರ ಕುಲವಧು ಧಾರಾವಾಹಿಯಲ್ಲಿ ಸಣ್ಣ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಮತ್ತೆ ಕಿರುತೆರೆಗೆ ಮರಳಿದರು ಅಂಕಿತಾ. ಇದೀಗ ನಮ್ಮನೆ ಯುವರಾಣಿ ಧಾರಾವಾಹಿಯ ಮೀರಾಳಾಗಿ ನಟಿಸುತ್ತಿದ್ದಾರೆ. ಮಾಸ್ಟರ್ ಕಿಶನ್ ಈ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಹಾಸ್ಯ ಧಾರಾವಾಹಿಯಲ್ಲಿ ಪಾಪ ಪಾಂಡುವಿನ ಮೂಲಕ ಕಿರುತೆರೆಯ ಯಾನ ಶುರು ಮಾಡಿದರು ಮಾಸ್ಟರ್ ಕಿಶನ್. ಪಾಪ ಪಾಂಡು ಧಾರಾವಾಹಿಯಲ್ಲಿ ಪಾಚು ಹಾಗೂ ಪಾಂಡುವಿನ ಮಗ ಪುಂಡ ಆಗಿ ಅಭಿನಯಿಸಿದ ಕಿಶನ್ ಮೊದಲ ಧಾರಾವಾಹಿಯಲ್ಲೇ ಮನೆ ಮಾತಾದರು. ಕಿರುತೆರೆಯಿಂದ ನಂತರ ಹಿರಿತೆರೆಗೆ ಕಾಲಿಟ್ಟ ಕಿಶನ್ ಅಲ್ಲೂ ನಟನೆಯ ಜೊತೆ ನಿರ್ದೇಶಕರಾಗಿಯೂ ಮೂಡಿ ಮಾಡಿದರು. ಕೇರ್ ಆಫ್ ಫುಟ್ಪಾತ್ ಸಿನಿಮಾ ನಿರ್ದೇಶಿಸಿ ನಟಿಸಿದ ಕಿಶನ್ಗೆ ಆಗ ಕೇವಲ 11 ವರ್ಷ. ಪ್ರಪಂಚದ ಅತ್ಯಂತ ಕಿರಿಯ ವಯಸ್ಸಿನ ಚಿತ್ರ ನಿರ್ದೇಶಕನೆಂದು ಗಿನ್ನಿಸ್ ದಾಖಲೆ ಸೇರಿದ ಕಿಶನ್ ಟೀನೇಜ್ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ. ಸಮೀರ್ ಪುರಾಣಿಕ್ ಕಿರುತೆರೆ ಹಿರಿತೆರೆ ನಟ ಸುನಿಲ್ ಪುರಾಣಿಕ್ ಮಗ ಸಮೀರ್ ಪುರಾಣಿಕ್ ಕೂಡ ಬಾಲನಟನಾಗಿ ಮೂಡಿ ಮಾಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪುಟ್ಟಗೌರಿ ಮದುವೆ ಧಾರಾವಾಹಿಯಲ್ಲಿ ನಾಯಕ ಮಹೇಶ್ ಆಗಿ ಗಮನ ಸೆಳೆದ ಸಮೀರ್ ಪುರಾಣಿಕ್ ಮುಂದೆ ಒಂದಷ್ಟು ಧಾರಾವಾಹಿಯಲ್ಲೂ ನಟಿಸಿದರು. ತದನಂತರ ಬಣ್ಣದ ಲೋಕದಿಂದ ಬ್ರೇಕ್ ಪಡೆದ ಸಮೀರ್ ಮತ್ತೆ ಕಾಣಿಸಿಕೊಂಡದ್ದು ಕಡಿಮೆ. ನಮ್ರತಾ ಗೌಡ ನಾಗಿನಿ 2 ಧಾರಾವಾಹಿಯಲ್ಲಿ ನಾಗಲೋಕದ ರಾಣಿ ಶಿವಾನಿ ಆಗಿ ಅಭಿನಯಿಸಿ ಮನೆ ಮಾತಾಗಿರುವ ನಮ್ರತಾ ಬಾಲ ಕಲಾವಿದೆಯಾಗಿ ನಟನಾ ಪಯಣ ಶುರು ಮಾಡಿದರು. 4 ತಂತಿ ಧಾರಾವಾಹಿಯಲ್ಲಿ ಬಾಲ ಕಲಾವಿದೆಯಾಗಿ ಬಣ್ಣ ಹಚ್ಚಿದ ನಮ್ರತಾ ವಾತ್ಸಲ್ಯ, ಚೆಲುವಿ, ಅಪಾರ್ಟ್ಮೆಂಟ್, ಸಿಲ್ಲಿಲಲ್ಲಿ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದರು. ಮುಂದೆ ಓದಿನತ್ತ ಗಮನ ಹರಿಸಿದ ನಮ್ರತಾ ಆಕಾಶದೀಪ ಧಾರಾವಾಹಿಯ ಮೂಲಕ ಕಂಬ್ಯಾಕ್ ಆದರು. ಇದೀಗ ನಾಗಿಣಿಯಾಗಿ ಸೀರಿಯಲ್ ವೀಕ್ಷಕರ ಮನ ಸೆಳೆಯುತ್ತಿದ್ದಾರೆ. ಸಾನಿಯಾ ಅಯ್ಯರ್ ಕಲರ್ಸ್ ಕನ್ನಡ ವೀಕ್ಷಕರಿಗೆ ತೀರಾ ಪರಿಚಿತ ಮುಖ. ನಟ ನಿರ್ದೇಶಕಿ ರೂಪಾ ಅಯ್ಯರ್ ಮಗಳಾಗಿರುವ ಸಾನ್ಯಾ ಪುಟ್ಟಗೌರಿ ಮದುವೆಯ ಪುಟ್ಟಗೌರಿಯಾಗಿ ನಟನಾ ಲೋಕದಲ್ಲಿ ಮಿಂಚಿದ ಸಾನ್ಯಾ ಸಾಕ್ಷಿ ಧಾರಾವಾಹಿಯ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ಕುಸುಮಾಂಜಲಿ, ಸಿಂಧೂರ, ನಮ್ಮೂರ ಶಾರದೆ, ಅರಸಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದ ಈಕೆಗೆ ಹೆಸರು ತಂದುಕೊಟ್ಟಿದ್ದು ಪುಟ್ಟಗೌರಿ ಪಾತ್ರ. ಅನು ಬೆಳಕಿನೆಡೆಗೆ ವಿಮುಕ್ತಿ ಸಿನಿಮಾದಲ್ಲಿ ಸಾನಿಯಾ ಅಭಿನಯಿಸಿದ್ದು ವಿಮುಕ್ತಿ ಸಿನಿಮಾಗಾಗಿ ಉತ್ತಮ ಬಾಲನಟಿ ಪ್ರಶಸ್ತಿ ಪಡೆದಿದ್ದರು. ಇದರ ಜೊತೆಗೆ ಗುಲಾಬ್ ಜಾಮೂನ್ ಚಿತ್ರದಲ್ಲಿಯೂ ಈಕೆ ನಟಿಸಿದರು. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಇನ್ನಿತರ ಕನ್ನಡ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.